ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ 2025ನೇ ಸಾಲಿನ ನಿಮ್ಮ ಒಂದು BSc ನರ್ಸಿಂಗ್ ಪ್ರಕ್ರಿಯೆಯನ್ನು ಆರಂಭಿಸಬೇಕಾಗಿದೆ. ಆದರೆ BSc ನರ್ಸಿಂಗು ಮತ್ತು ಅಲೈಡ್ ಸೈನ್ಸು BPT BPOಗಳದ್ದು ಏನಪ್ಪ ಅಂದರೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ ಗೌರ್ಮೆಂಟ್ ಸೀಟ್ಗಳನ್ನು ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಿಗೆ. ಅಭ್ಯರ್ಥಿಗಳು ಈಗ ನೀವು ವೇಟ್ ಮಾಡ್ತಾ ಇದ್ದೀರಿ. ಆದರೆ ನೆನಪಿಟ್ಕೊಳ್ಳಿ, BSc ನರ್ಸಿಂಗ್ ಕಾಲೇಜುಗಳು ಆರಂಭವಾಗೋದು ಸೆಪ್ಟೆಂಬರ್ 1ನೇ ತಾರೀಕಿಂದ. ಅದರ ಒಳಗಡೆ ಎಲ್ಲ ಒಂದು ಪ್ರಕ್ರಿಯೆಯನ್ನು ಮಾಡಿ ಮುಗಿಸ್ತಾರೆ. ಆದರೆ ಪ್ರಾಬ್ಲಮ್ ಏನಂತಂದರೆ ಕೆಇದವರು ತುಂಬ ಸ್ಲೋ ಆಗಿ ಪ್ರೊಸೀಜರ್ ಮಾಡ್ತಾರೆ, ಅರ್ಜೆಂಟ್ ಮಾಡೋ ಹಾಗಿಲ್ಲ. ಆಮೇಲೆ ನೆನಪಿಟ್ಟುಕೊಳ್ಳಿ, ವೆರಿಫಿಕೇಷನ್ ಸ್ಲಿಪ್ ಇರ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಮತ್ತು ಆಪ್ಷನ್ ಇಂಟ್ರಿ ಇರ್ಬೋದು, ಎಲ್ಲವೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಕೂಡ ನಾನು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನೀವು ಪ್ರತಿದಿನ KE ವೆಬ್ಸೈಟಿಗೆ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ. ಆಮೇಲೆ ತುಂಬ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ. ಆಮೇಲೆ ಬಿಡುವಿನ ವೇಳೆಯಲ್ಲಿ ನಾವೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಬಿಡುವಿನ ವೇಳೆಯಲ್ಲಿ ಕನ್ನಡದಲ್ಲಿರುವಂಥ ಬೆಸ್ಟ್ ಕಾಲೇಜ್ಗಳಿಗೆ ಕಾಲ್ ಮಾಡಿ ಅಲ್ಲಿ ಡೊನೇಷನ್ ಎಷ್ಟಿದೆ ಅಂತ ಕೇಳ್ಕೊಳ್ರಿ. ಯಾಕಂತಂದರೆ ನೀವು GGಯಲ್ಲಿ ಸೀಟ್ ತೊಗೊಂಡ್ರೆ 10,000 ರೂಪಾಯಿ ಫೀಸ್ ಇರುತ್ತೆ, ಅದು ಗೌರ್ಮೆಂಟ್ ಫೀಸ್. ಅದರ ಮೇಲೆ ಅವರು ಏನು ಮಾಡ್ತಾರೆ ಅಂತಂದರೆ ಡೊನೇಷನ್ಗಳನ್ನು ಹೇಳ್ತಾರೆ. ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ, ನನಗೆ ಹೇಳಕ್ಕೆ ಬರೋದಿಲ್ಲ ಯಾವ ಕಾಲೇಜ್ ಎಷ್ಟಿದೆ ಅಂಥೇಳಿ. ಅವ್ರ ಮನಸ್ಸಿಗೆ ಬಂದಂಗೆ ಫೀಸ್ಗಳನ್ನು ಹೇಳ್ತಾರೆ, ಎಕ್ಸ್ಟ್ರಾ ಡೊನೇಷನ್ಗಳು ಹೇಳ್ತಾರೆ. ಯಾವುದು ಡೊನೇಷನ್ ಜಾಸ್ತಿ ಇದೆ ಅದನ್ನು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಕಡಿಮೆ ಇದ್ದಿದ್ದ ಡೊನೇಷನ್ ಇರುವಂಥ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಿ ನೀವು ಸೀಟನ್ನು ತೊಗೋಬೋದು. ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಸ್ವಲ್ಪ ಓದ್ತೇನೆ. ಓಕೆ, ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕಾಮೆಂಟ್ಸ್ಗಳನ್ನು ಸಿನ್ಸಿಯರಾಗಿ ಲೈವಲ್ಲಿ ಬಂದಾಗ ಕೂಡ ಓದ್ತೇನೆ, ಮತ್ತು ಲೈವ್ ಇಲ್ಲದೇ ಇದ್ದಾಗ ಕೂಡ ಫ್ರೀ ಬಿಡುವಿನ ಟೈಮ್ನಲ್ಲಿ ಈ ರೀತಿಯಾಗಿ ಸ್ಕ್ರೀನ್ಶಾಟ್ಗಳನ್ನು ಓದಿ ಮಾಹಿತಿಯನ್ನು ಕೊಡ್ತೇನೆ. ಸೊ ಅಭ್ಯರ್ಥಿಗಳು ಲಾಸ್ಟ್ ಇಯರ್ದು ಕಟ್ ಆಫ್ PDF ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಮಾನ್ಯರೇ, ನೀವು ನನಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಥವಾ ಜಾಯ್ನ್ ಆದರೆ ಅಲ್ಲಿ ನೀವು ನನಗೆ ಕೇಳಿದರೆ ನಾನು ನಿಮಗೆ ಕಟ್ ಆಫನ್ನು ಕೊಡ್ಬೋದು. ಇಲ್ಲಿ ನನಗೆ ಹಾಕೋಕ್ಕಾಗೋದಿಲ್ಲ. 2025 ಅಪ್ಲಿಕೇಶನ್ ಯಾವಾಗ ಬಿಡ್ತಾರಂತ ಪ್ಯಾರಾಮೆಡಿಕಲ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಸಪ್ರೇಟ್ ಮಾಹಿತಿ ಕೊಡ್ತೇನೆ. ಬ್ಯಾಚುಲರ್ ಫಿಸಿಯೋಥೆರಪಿ ಕೋರ್ಸ್ ಕೌನ್ಸಿಲಿಂಗ್ ವೆನ್ ಸ್ಟಾರ್ಟ್ ಡಿಯರ್ ಯು ವೇಟ್ ಫಾರ್ ದಿ ಆಗಸ್ಟ್ ಮಂತ್ ಬಿಕಾಸ್ ಆಫ್ ಇಂಜಿನಿಯರಿಂಗ್ BSc ನರ್ಸಿಂಗ್. ದೀಸ್ ಆರ್ ಆಲ್ ಪ್ರೊಸೀಜರ್ ಕಂಪ್ಲೀಷನ್. ಲೇಟರ್ ಆನ್ ದಿ ವಿಲ್ ಸ್ಟಾರ್ಟ್ BPT ಕೋರ್ಸಸ್ ಕೌನ್ಸಿಲಿಂಗ್. 1,30,500 ಇದೆ. 3B ಜನರಲ್ ಕೆಟಗರಿ ಸೀಟ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಧಾರಾಳವಾಗಿ ಸಿಗುತ್ತೆ ನಿಮ್ಮಲ್ಲಿ ಪೇಷನ್ಸ್ ಇದ್ದರೆ ಮತ್ತು ಆಪ್ಷನ್ ಎಂಟ್ರಿ ಮಾಡುವಂಥ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೀಟ್ ಸಿಗುತ್ತೆ. ಹಾಯ್ ಸರ್, ನಂದು BSc ನರ್ಸಿಂಗ್ ರ್ಯಾಂಕ್ 1,61,834 ಇದೆ. ಕೆಟಗರಿ 1 OBC ಸೀಟ್ ಸಿಗುತ್ತೆ ಮಾನ್ಯರೇ. ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋದಿಲ್ಲ. ಪ್ರೈವೇಟ್ ಕಾಲೇಜಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಿ. ಓಕೆ, BSc MLT ಅಪ್ಲಿಕೇಶನ್ಸ್ಗಳನ್ನು ಆಗಸ್ಟ್ ತಿಂಗಳಲ್ಲಿ ಬಿಡಬಹುದು. ಅದು ನೀವು ರಿಕ್ವೆಸ್ಟ್ ಮಾಡಿದರೆ ಮಾತ್ರ, ಇಲ್ಲಾಂದರೆ PUC ಲೆವೆಲ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ KCET ಅಪ್ಲಿಕೇಶನ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಮಾನ್ಯರೇ. ನಿಮ್ಮ ಬ್ಲೆಸಸ್ ನನ್ನ ಜೊತೆಗಿದೆ. ಇವತ್ತಿಗೆ 1,00,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. 6-7 ವರ್ಷ ಆಗಿರ್ಬೋದು ಸ್ಟಾರ್ಟ್ ಆಗಿ. 1,00,000 ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. 2025 ಡಿ ಫಾರ್ಮಸಿ ಬಗ್ಗೆ ಸಪ್ರೇಟ್ ಮಾಹಿತಿ ಕೊಡ್ತೇನೆ. 1,59,581 ಇದೆ. BSc ನರ್ಸಿಂಗ್ ಕನ್ನಡ ಮೀಡಿಯಂ ರೂರಲ್ ಇದೆ. ಸೀಟ್ ಸಿಗುತ್ತೆ, ಬಟ್ 2 ಕಾಲೇಜುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ.